Hi dear friends, welcome back to the next part and the last part of inverse trigonometric functions. I hope you have watched the previous videos. Let's start with the new video. Yeah, you can see the question on the board that says find the value of sine inverse of sine 2 pi by 3. So why I have taken this particular question is most of the times what we do is in the exam we have sine inverse and sine. We used to cancel them, isn't it? But in this case, this is not true because I'll tell you. The thing you have to remember here is sine inverse of sine x will become x only if matlab we can cancel sine inverse and sine only if the x belongs to minus pi by 2 to, or else you can write simply x should belong to minus pi by 2 to plus pi by 2. ಈ ರೇಂಜಲ್ಲಿ x ಇದ್ರೆ ಮಾತ್ರ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ನಾವು ವಿ ಕ್ಯಾನ್ ಸಿ ದಿಸ್ ಇಸ್ 2 pi by 3. pi by 3 ಅಂದರೆ 60 ಇಂಟು 2 ಅಂದರೆ 120 ಡಿಗ್ರಿ. ಸೊ 120 ಡಿಗ್ರಿ ಇದ್ರ ನಡುವೆ ಬರೋದಿಲ್ಲ, ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ದಿಸ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಮೆನಿ ಟೈಮ್ಸ್ ಇನ್ ದ ಎಕ್ಸಾಮ್. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು. ಏನಪ್ಪ ಅಂತಂದರೆ ಸೈನ್ 2 pi by 3 ಕ್ಯಾನ್ ಬಿ ರಿಟರ್ನ್ ಆ್ಯಸ್ sine of pi minus pi by 3. yes or no? ಚೆಕ್ ಮಾಡಿಬೇಕಂದ್ರೆ 3 pi minus pi ಅಂದರೆ 2 pi by 3. ಓನ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಆಫ್ pi by 3. ಯಾಕೆ ಹೇಳಿ? ಯು ನೋ ದ ಬೇಸಿಕ್ಸ್. ದ ಬೇಸಿಕ್ಸ್ ಈಸ್ ಸೈನ್ ಆಫ್ pi minus theta will be always sin theta. We know this basics, isn't it? So therefore now I'll write the question as sine inverse of sine. Instead of 2 pi by 3 we can write pi by 3. Both are one and the same. Now we can see my dear friends, ಇವಾಗ ನೋಡಬಹುದು ಈ pi by 3 comes in this range. pi by 3 ಅಂದರೆ 60 ಡಿಗ್ರಿ ಅಲ್ವಾ? ಇದು ಮೈನಸ್ 90 ಮತ್ತು ಪ್ಲಸ್ 90 ಒಳಗಡೆ 60 ಡಿಗ್ರಿ ಬರುತ್ತೆ. ಸೊ ಅವಾಗ ನಾನು ಸೈನ್ ಇನ್ವರ್ಸ್ ಮತ್ತು ಸೈನ್ ಕ್ಯಾನ್ಸಲ್ ಮಾಡ್ಬೋದು. And my answer will be pi by 3. So this question will be asked many times in the exam for 1 mark only because to check whether you know this particular basics or not. So please pause the video and note it down. Well, now let's move on to the next question. Find the value of tan inverse of tan 3 pi by 4. Again similar question ಇದೆ my dear friends. ನೋಡಿ ನಮಗೇನು ಗೊತ್ತಿದೆ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಟ್ಯಾನ್ ಇನ್ವರ್ಸ್ ಮತ್ತು ಟ್ಯಾನ್ ಕ್ಯಾನ್ಸಲ್ ಯಾವಾಗ ಆಗುತ್ತಪ್ಪ ಅಂತಂದರೆ ಎಕ್ಸು ಮೈನಸ್ 90ಇಂದ ಪ್ಲಸ್ 90 ಇರಬೇಕು. ಇದನ್ನು ನಾನು ಟೇಬಲ್ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಡೊಮೇನ್ ಮತ್ತು ರೇಂಜ್ ಅಂತ. ಅಲ್ಲಿ ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಬಹುದು. ಎಲ್ಲಿ ಫಸ್ಟ್ ವಿಡಿಯೋದಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀನಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆ್ಯಂಡ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಂತ ಒಂದು ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಈಗ ನಂದು ಇಂಟೆನ್ಷನ್ ಏನಪ್ಪ ಅಂದರೆ ಇದು 3 pi by 4. pi by 4 ಅಂದರೆ 45 ಡಿಗ್ರಿ. 45 ಇಂಟು 3 ಅಂದರೆ 135 ಡಿಗ್ರಿ. 135 ಡಿಗ್ರಿ ಈ ಬ್ರಾಂಚಲ್ಲಿ ಬರೋದಿಲ್ಲ ಅಲ್ವಾ? ದಟ್ ಡಸ್ ನಾಟ್ ಫಿಟ್ ಹಿಯರ್. ಸೊ ನಾನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಾನೀಗ ಏನು ಮಾಡ್ಬೇಕು ಹೇಳಿ, ಇದನ್ನು ಅಡ್ಜಸ್ಟ್ ಮಾಡಬೇಕು. ಯಾವುದನ್ನು ಅಡ್ಜಸ್ಟ್ ಮಾಡಬೇಕು? ಟ್ಯಾನ್ 3 pi by 4 ಅಡ್ಜಸ್ಟ್ ಮಾಡಬೇಕು. ಸೊ ಇದನ್ನು ಹೇಗೆ ಬರ್ತೀನಿ ನೋಡಿ. ಐ ವಿಲ್ ರೈಟ್ ದಿಸ್ ಆ್ಯಸ್ ಟ್ಯಾನ್ ಆಫ್ pi ಮೈನಸ್ ನೋಡಿ pi by 3 ಬರಿಬೋದು, pi by 4 ಬರಿಬೋದು ನೋಡಿ. 4 pi ಮೈನಸ್ ನೋಡಿ 4 pi ಮೈನಸ್ pi ಅಂದರೆ 3 pi by 4 ಆಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಿದೆ ಬೇಸಿಕ್ಸ್. ಏನು ಬೇಸಿಕ್ಸ್ ಗೊತ್ತಿದೆ ನಿಮಗೆ? ಟ್ಯಾನ್ ಆಫ್ pi ಮೈನಸ್ ಥೀಟಾ ವಿಲ್ ಬಿ ಮೈನಸ್ ಟ್ಯಾನ್ ಥೀಟಾ ಅಂತ ಗೊತ್ತಿರುತ್ತೆ. ಇದು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು ಫಸ್ಟ್ ಇಯರ್ದು, ಓಕೆನಾ? ಹಾಗೆ ನೋಡಿ ಟ್ಯಾನ್ ಆಫ್ pi ಮೈನಸ್ ಥೀಟಾ ಅಂದರೆ ಮೈನಸ್ ಟ್ಯಾನ್ ಥೀಟಾ ಆಗುತ್ತೆ. ಆವಾಗಲೇ ಮೈನಸ್ ಬರ್ದಿರಲಿಲ್ಲ, ಕಾರಣ ಆವಾಗ ಮೈನಸ್ ಬಂದಿರಲಿಲ್ಲ ಸೈನ್ಗೆ. ಯಾಕಂದರೆ ಸೈನ್ ಸೆಕೆಂಡ್ ಕ್ವಾಡ್ರಂಟಲ್ಲಿ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಬಟ್ ಇಲ್ಲಿ ಟ್ಯಾನ್ ಇರೋದ್ರಿಂದ ಟ್ಯಾನ್ ಸೆಕೆಂಡ್ ಕ್ವಾಡ್ರಂಟಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ ಅಲ್ವಾ? ಸೊ ಇವಾಗ ನಾನು ಇದನ್ನು ಹೀಗೂ ಬರೀಬಹುದು. ಹೇಗೆ? ಟ್ಯಾನ್ ಆಫ್ ಮೈನಸ್ pi by 4 ಅಂತಲೂ ಬರೀಬಹುದು. ಅದು ಬೇಸಿಕ್ಸ್ ನಂಗೆ ಗೊತ್ತಿದೆ. ಏನು ಹೇಳಿ? ಟ್ಯಾನ್ ಹೊರಗಡೆ ಮೈನಸ್ ಇದ್ದರೆ ಅದನ್ನು ಮೈನಸ್ ಒಳಗಡೆ ಬರೀಬಹುದು.
ಇದು ಕೂಡ ಫಸ್ಟ್ ಇಯರ್ ಬೇಸಿಕ್ಸ್ ಅಲ್ವಾ. ಸೊ ಹಾಗಿದ್ರೆ ಇವಾಗ ನೋಡಿ ಕ್ವಶನ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಇನ್ಸ್ಟೆಡ್ ಆಫ್ 3π/4 ಐ ಕ್ಯಾನ್ ರೈಟ್ -π/4. ಇವಾಗ ನೋಡಿ ಫ್ರೆಂಡ್ಸ್ ಕ್ಯಾನ್ಸಲ್ ಆಗುತ್ತಾ ಅಂತ? ಎಸ್, ಕ್ಯಾನ್ಸಲ್ ಆಗುತ್ತೆ. ಯಾಕೆ ಹೇಳಿ? ದಿಸ್ ಇಸ್ -45 ಡಿಗ್ರಿ. -45 ಡಿಗ್ರಿ ಈ ರೇಂಜಲ್ಲಿ ಬರುತ್ತೆ ಅಲ್ವಾ. ಆವಾಗಲೇ ಏನಿತ್ತು ಹೇಳಿ, 3π/4 ಅಂದರೆ 135 ಡಿಗ್ರಿ, ಅದು ಈ ರೇಂಜಲ್ಲಿ ಬಂದಿರಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಗೇನ್ ಈ ಕ್ವಶನ್ ಬಂದರೆ ನಿಮಗೆ ಇವೆರಡು ಬೇಸಿಕ್ಸ್ ಗೊತ್ತಿರಬೇಕು. ಸೊ ಯುವರ್ ಫೈನಲ್ ಆನ್ಸರ್ ಈಸ್ -π/4. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ವೆಲ್ ಡೇ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ cos ಇನ್ವರ್ಸ್ ಆಫ್ cos 7π/6. ಇದು ಕೂಡ ಎಕ್ಸಾಕ್ಟ್ಲಿ ಸಿಮಿಲರ್ ಇದೆ. ಇವು ಜಸ್ಟ್ 2 ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಇದೆ. ಬಟ್ ಇಲ್ಲಿ ಕಾಸ್ದ ಡೊಮೇನ್ ಬಂದುಬಿಟ್ಟು -π ಇಂದ +π ಅಂತಿದೆ. ಅಂದರೆ -180 ಡಿಗ್ರಿಯಿಂದ +180 ಡಿಗ್ರಿ. ಬಟ್ ಇಲ್ಲಿ ಕೊಟ್ಟಿರೋ ಆ್ಯಂಗಲ್ ಸ್ವಲ್ಪ ಬೇರೆ ಇದೆ. ಸೊ ಅದನ್ನು ಫಿಟ್ ಮಾಡಿ ಬೇಸಿಕ್ಸನ್ನು ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ನಿಮಗೆ ಬಂದಿರುವಂಥ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಬರೀಬೇಕು. ಐ ವಿಲ್ ಸಿ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆನಾ? ವೆರಿ ಗುಡ್. ಸೊ ಐ ವಿಲ್ ಟೇಕ್ ದ ನೆಕ್ಸ್ಟ್ ಕ್ವಶನ್ ನಾವು. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಆಫ್ ಸೈನ್ ಇನ್ವರ್ಸ್ 3/5 ಪ್ಲಸ್ ಕಾಟ್ ಇನ್ವರ್ಸ್ 3/2 ಅಂತ ಇದೆ. ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಸ್ವಲ್ಪ ನೋಡಬೇಕು. ಪ್ರಾಬ್ಲಮ್ ಏನಾಗಿದೆ ಅಂದರೆ ನನಗೆ ಈ ಸೈನ್ ಇನ್ವರ್ಸ್ ಮತ್ತು ಕಾಟ್ ಇನ್ವರ್ಸ್ಗೆ ಫಾರ್ಮುಲಾ ಗೊತ್ತಿಲ್ಲ. ನನಗೆ ಫಾರ್ಮುಲಾ ಒಂದು ಗೊತ್ತಿದೆ. ಏನಪ್ಪ ಅಂತಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಅಂತಿದ್ರೆ ಇದನ್ನು ಬೇಕಾದರೆ ನಾನು ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 - xy ಅಂತ ಯೂಸ್ ಮಾಡಬಹುದು. ಇದು ಯಾವಾಗ ಹೇಳಿ? ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಅಂತಿದ್ರೆ. ಬಟ್ ಕೊಟ್ಟಿರೋ ಕ್ವಶನ್ ಏನಿದೆ ಹೇಳಿ, ಒಂದು ಸೈನ್ ಇನ್ವರ್ಸ್ ಇದೆ, ಒಂದು ಕಾಟ್ ಇನ್ವರ್ಸ್ ಇದೆ. ಸೊ ನಾನೇನು ಮಾಡ್ತೀನಿ ಗೊತ್ತಾ, ನನಗೆ ಈ ಫಾರ್ಮುಲಾ ಗೊತ್ತಿರೋದ್ರಿಂದ ಸಂಹವ್ ಈ ಸೈನ್ ಇನ್ವರ್ಸ್ ಹೋಗಿ ಟ್ಯಾನ್ ಇನ್ವರ್ಸ್ ಬರೋ ಥರ ಮಾಡ್ತೀನಿ, ಕಾಟ್ ಇನ್ವರ್ಸ್ ಹೋಗಿ ಟ್ಯಾನ್ ಇನ್ವರ್ಸ್ ಬರೋ ಥರ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಏನು ಮಾಡೋಣ, ಲೆಟ್ ಸೈನ್ ಇನ್ವರ್ಸ್ 3/5 ಅನ್ನು ಲೆಟ್ಸ್ ಕಾಲ್ ಇಟ್ ಆ್ಯಸ್ ಎಕ್ಸ್ ಅಂತ ಕರೆಯೋಣಪ್ಪ. ಸೊ ಆವಾಗ ನೋಡಿ ಇದೇನಾಗುತ್ತೆ, 3/5 ಈಸ್ ಈಕ್ವಲ್ ಟು tan x ಆಯಿತಾ, ಸಾರಿ sin x ಆಯಿತಾ. ಯಾಕಂದರೆ ಸೈನ್ ಇನ್ವರ್ಸ್ ಗೋಸ್ ದ್ಯಾಟ್ ಸೈಡ್, ದಿಸ್ ಬಿಕಮ್ಸ್ sin x. ಸೊ sin x ಈಕ್ವಲ್ ಟು 3/5 ಆದರೆ tan x ಏನಾಗುತ್ತೆ ಹೇಳಿ ನೋಡೋಣ. tan x ಈಕ್ವಲ್ ಟು 3/4 ಅಂತ ಆಗುತ್ತೆ. ಸೊ ನೀವು ಕೇಳ್ತೀರಿ ಕ್ವಶನ್, ಸರ್ ಹೇಗೆ ಬರೆದ್ರಿ 3/4 ಅಂತ? ಅಗೇನ್ ನಾನು 10th ಸ್ಟ್ಯಾಂಡರ್ಡ್ ಬೇಸಿಸ್ಗೆ ಹೋಗ್ತೀನಿ. sin x ಅಂದರೆ ಸೈನ್ ಡೆಫಿನೇಷನ್ ಏನು ಹೇಳಿ ನೋಡೋಣ. ಇದು ಎಕ್ಸ್ ಅಂತ ಆಗಿದ್ದರೆ ಸೈನ್ ಡೆಫಿನೇಷನ್ ಬಂದು ಅಪೋಸಿಟ್ ಅಪಾನ್ ಹೈಪೋಟ್ನಸ್ ಅಲ್ವಾ. ಸೊ ಇದು 3 ಇದು 5 ಇದ್ದರೆ ಇದು ಒಬ್ವಿಯಸ್ಲಿ 4 ಇರಲೇಬೇಕು, ಬಿಕಾಸ್ 3 4 5 ಈಸ್ ಪೈಥಾಗೋರಿಯನ್ ಟ್ರಿಪ್ಲೆಟ್. ಸೊ ಹಾಗಿದ್ರೆ ಟ್ಯಾನ್ ಡೆಫಿನೇಷನ್ ಏನು ಹೇಳಿ, ಟ್ಯಾನ್ ಎಕ್ಸ್ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ 3/4 ಅಂತ ಆಗುತ್ತೆ ಅಲ್ವಾ. ಸೊ ಇಲ್ಲಿಂದ ನಾನು ಬರೀಬಹುದು, ಏನಂತ ಬರೀಬಹುದು, ಎಕ್ಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 3/4 ಅಂತ ಬರೀಬಹುದು. ಸೊ ನೋಡಿ, ಎಕ್ಸ್ ಅಂದರೆ ನೀವು ಸೈನ್ ಇನ್ವರ್ಸ್ 3/5 ಬರ್ಕೊಳ್ಬಹುದು ಅಥವಾ ಟ್ಯಾನ್ ಇನ್ವರ್ಸ್ 3/4 ಅಂತಲೂ ಬರ್ಕೊಳ್ಬಹುದು, ಎರಡು ಸೇಮ್. ಸೊ ಅಲ್ಲಿಗೆ ನಾನು ಇದ್ರ ಪ್ರಾಬ್ಲಮ್ ಒಂದು ಸಾಲ್ವ್ ಆಯಿತು. ಇದು ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಆಯಿತು. ಹಾಗೆ ಇದನ್ನಂತೂ ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಮಾಡೋದು ತುಂಬಾ ಈಸಿ. ಏನು ಹೇಳಿ, ದಟ್ ಈಸ್ ಕಾಟ್ ಇನ್ವರ್ಸ್ 3/2 ಇದೆಯಲ್ಲ, ಇದನ್ನು ಟ್ಯಾನ್ ಇನ್ವರ್ಸ್ ಬರೆಯೋದು ತುಂಬಾ ಈಸಿ. ಸುಮ್ಮನೆ ರೆಸಿಪ್ರೋಕಲ್ ಮಾಡಿದರೆ ಆಗುತ್ತೆ ಅಲ್ವಾ. ಬಿಕಾಸ್ ನಮಗೆ ಒಂದು ಬೇಸಿಕ್ಸ್ ಗೊತ್ತೇ ಇದೆ, ಪ್ರಾಪರ್ಟೀಸಲ್ಲಿ ನೋಡ್ಕೊಂಡ್ಬಿಟ್ಟಿದ್ದೀವಿ. ಏನಂತ ನೋಡಿದ್ದೀವಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ 1/x ಅಂತ ಹೇಳಿದ್ದೀವಿ ಅಲ್ವಾ. ಓಕೆ, ವೆರಿ ಗುಡ್. ಸೊ ಇವೆರಡು ಬೇಸಿಸ್ ಗೊತ್ತಿದೆ. ಸೊ ಇವಾಗ ನೋಡಿ ನಮ್ಮ ಕ್ವಶನ್ ಏನಾಯ್ತಪ್ಪ ಅಂತಂದರೆ, ದೇರ್ ಫೋರ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಇನ್ವರ್ಸ್ 3/5 ತೆಗೆದುಬಿಟ್ಟು ಏನು ಬರಿತೀನಿ, ಟ್ಯಾನ್ ಇನ್ವರ್ಸ್ 3/4 ಅಂತ ಬರಿತೀನಿ. ಸಾರಿ, ಹೊರಗಡೆ ಟ್ಯಾನ್ ಅಂತಿದೆ, ಟ್ಯಾನ್ ಇನ್ವರ್ಸ್ ಇಲ್ಲ, ಟ್ಯಾನ್ ಅಂತಿದೆ ಅಲ್ವಾ. ಪ್ಲಸ್ ಕಾಟ್ ಇನ್ವರ್ಸ್ ಆಫ್ 3/2 ತೆಗೆದುಬಿಟ್ಟು ಐ ವಿಲ್ ರೈಟ್ ಟ್ಯಾನ್ ಇನ್ವರ್ಸ್ 2/3 ಅಂತ ಬರಿತೀನಿ. ಐ ಹೋಪ್ ನಿಮಗೆ ಗೊತ್ತಾಗ್ತದೆ ಅಡ್ಜಸ್ಟ್ಮೆಂಟ್ ಎಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ. ನೋಡಿ, ಕ್ವಶನಲ್ಲಿ ಸೈನ್ ಇನ್ವರ್ಸ್ ಮತ್ತು ಕಾಟ್ ಇನ್ವರ್ಸ್ ಇತ್ತು. ಈಗ ನಾನು ಅದನ್ನು ಚೇಂಜ್ ಮಾಡಿದ್ದೀನಿ, ಟ್ಯಾನ್ ಇನ್ವರ್ಸ್ ಮತ್ತು ಟ್ಯಾನ್ ಇನ್ವರ್ಸ್. ಏನಕ್ಕೆ ಟ್ಯಾನ್ ಇನ್ವರ್ಸ್ ಮಾಡಿದ್ದೀನಿ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ. ನನಗೆ ಈ ಫಾರ್ಮುಲಾ ಯೂಸ್ ಮಾಡೋದಿದೆ ಅಲ್ವಾ. ವೆರಿ ಗುಡ್. ಸೊ ಸ್ವಲ್ಪ ಕ್ವಶನನ್ನು ಅಳಿಸ್ತೀನಿ.
ಸೊ ಇಫ್ ಐ ಅಪ್ಲೈ ದಿಸ್ ಫಾರ್ಮುಲಾ ಏನಾಗುತ್ತೆ ನೋಡಿ, ಟ್ಯಾನ್ ಆಫ್, ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ. ಸೊ ದಿಸ್ ಈಸ್ ಟ್ಯಾನ್ ಇನ್ವರ್ಸ್ x plus y, that is 3/4 plus 2/3 divided by 1 minus x into y ಅಂತ ಆಗುತ್ತೆ ಅಲ್ವಾ? ಎಸ್. ಸೊ ಇವಾಗ ನೋಡಿ ಡಿಯರ್ ಫ್ರೆಂಡ್ಸ್, ಹೊರಗಡೆ ಟ್ಯಾನ್ ಒಳಗಡೆ ಟ್ಯಾನ್ ಇನ್ವರ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ. ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ ದಿಸ್ ಥಿಂಗ್. ಸೊ ಇದನ್ನು ಸಾಲ್ವ್ ಮಾಡಿದರೆ ಆಯಿತು. ಸೊ ನೋಡಿ ಎಲ್ ಸಿ ಎಮ್ ತೆಗೆದ್ರೆ 12 ಬರುತ್ತಲ್ವಾ? ಸೊ ಮೇಲೆ 12, ಇಲ್ಲಿ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 4ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 3s 9, 2 4s 8 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಇದು 3 3 ಕ್ಯಾನ್ಸಲ್ ಆಗುತ್ತಾ, 1s 2s. ಸೊ 1 ಮೈನಸ್ 1/2 ಅಂತ ಆಗುತ್ತೆ. ಸೊ ಐ ವಿಲ್ ಬಿ ಲೆಫ್ಟ್ ವಿತ್ 9 ಪ್ಲಸ್ 8 ಎಷ್ಟಾಗುತ್ತೆ ನೋಡಿ. 9 ಪ್ಲಸ್ 8 ಅಂದರೆ 9 9s 18, 17/12 ಆಗುತ್ತಲ್ವಾ? ಸೊ ದಿಸ್ ಈಸ್ 17/12 ಹೋಲ್ ಡಿವೈಡೆಡ್ ಬೈ 1/2 ಅಲ್ವಾ? ಸೊ ಈಗ ನೋಡಿ 2 1s 2, 2 6 12. ಸೊ ಯುವರ್ ಫೈನಲ್ ಆನ್ಸರ್ ಈಸ್ 17/6 ಈಸ್ ದ ಫೈನಲ್ ಆನ್ಸರ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ವೆಲ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ π/3 ಮೈನಸ್ ಸೈನ್ ಇನ್ವರ್ಸ್ ಆಫ್ -1/2 ಅಂತಿದೆ ಅಲ್ವಾ? ಸೊ ಹೇಗೆ ಸಾಲ್ವ್ ಮಾಡೋದು? ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ಇಲ್ಲಾಂದ್ರೆ ನಾನು ಹೇಳ್ತೀನಿ ನೋಡಿ. ಸೊ ನಾನೇನು ಮಾಡ್ತೀನಿ, ಫಸ್ಟಿಗೆ ಸೈನ್ ಹಾಗೆ ಬರಿತೀನಿ. ಲೆಟ್ ಇಟ್ ಬಿ π/3 ಆ್ಯಸ್ ಇಟ್ ಈಸ್. ಇದು ನೋಡಿ, ನನಗೆ ಒಂದು ಬೇಸಿಕ್ಸ್ ಗೊತ್ತಿದೆ. ಏನು ಗೊತ್ತಿದೆಯಪ್ಪ ಅಂತಂದರೆ, ಸೈನ್ ಇನ್ವರ್ಸ್ ಒಳಗಡೆ ಮೈನಸ್ ಬಂದರೆ ಪ್ರಾಪರ್ಟಿ ಏನು ಹೇಳುತ್ತೆ ಹೇಳಿ? ಸೈನ್ ಇನ್ವರ್ಸ್ ಆಫ್ -x ಈಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ x ಅಂತ ಇದೆ. ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ? ಸೊ ಹಾಗೆ ಈ ಮೈನಸ್ ಹೊರಗಡೆ ಬಂದರೆ ಆಲ್ರೆಡಿ ಒಂದು ಮೈನಸ್ ಇದೆ, ಪ್ಲಸ್ ಆಗುತ್ತೆ. ಸೊ ದಿಸ್ ಈಸ್ ಸೈನ್ ಇನ್ವರ್ಸ್ ಆಫ್ ಹಾಫ್. ಸರಿನಾ? ಸೊ ಇವಾಗ ನೋಡಿ, ಸೈನ್ ಆಫ್ π/3 ಪ್ಲಸ್ ಸೈನ್ ಇನ್ವರ್ಸ್ ಹಾಫ್ ಅಂದರೆ ಎಷ್ಟು ಹೇಳಿ? 30 ಡಿಗ್ರಿ. 30 ಡಿಗ್ರಿ ಅಂದರೆ π/6 ಆಗುತ್ತೆ ನೋಡಿ. ಇದು 30 ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ ಅಲ್ವಾ? ಸೊ ಅಲ್ಲಿಗೇನಾಯ್ತು ಹೇಳಿ? ಸೈನ್ ಆಫ್ 90 ಡಿಗ್ರಿ ಆಗುತ್ತೆ. ನಾನು ಹೇಳಬೇಕಾದ್ರೆ 90 ಅಂತ ಹೇಳ್ತಿದ್ದೀನಿ, ಬಟ್ ಬರಿಬೇಕಾದ್ರೆ ರೇಡಿಯನಲ್ಲಿ ಬರಿತಿದ್ದೀನಿ. ಸೊ ಸೈನ್ 90 ಅಂದರೆ ಎಷ್ಟು ಹೇಳಿ? ಆನ್ಸರ್ ಈಸ್ 1. ದಟ್ಸ್ ದ ಕರೆಕ್ಟ್ ಆನ್ಸರ್. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಸೊ ಡಿಯರ್ ಫ್ರೆಂಡ್ಸ್, ಸಿಮಿಲರ್ ಕ್ವಶನ್ ಮತ್ತೊಂದಿದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ √3 ಮೈನಸ್ ಕಾಟ್ ಇನ್ವರ್ಸ್ ಆಫ್ -√3 ಅಂತಿದೆ. ಸೊ ಅಗೇನ್ ಇದು ಮೈನಸ್ ಕೇವಲ ಹೊರಗಡೆ ಬರುವುದಿಲ್ಲ. ಯಾಕೆ ಹೇಳಿ? ಕಾಟ್ ಇನ್ವರ್ಸ್ ಆಫ್ ಮೈನಸ್ ಅಂದರೆ ಸಮಥಿಂಗ್ ಏನೋ ಬೇರೆ ಇದೆ. ನಿಮಗೆ ಪ್ರಾಪರ್ಟಿ ಗೊತ್ತಿದ್ರೆ ಮಾಡ್ಲಿಕ್ಕೆ ಬರುತ್ತೆ. ಸೊ ಏನು ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಪ್ರಾಪರ್ಟಿ ಚೆಕ್ ಮಾಡಿ, ಈ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ರೈಟ್ ಯುವರ್ ಆನ್ಸರ್ಸ್ ಇನ್ ದ ಸೊಲ್ಯೂಷನ್ ಬಾಕ್ಸ್. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಸಾಲ್ವ್ ದಿಸ್ ಕ್ವಶನ್. ಸೊ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇದು ಮಿಸ್ಲೇನಿಯಸಲ್ಲಿದೆ ಕ್ವಶನ್ ಇದೆ. ಮಿಸ್ಲೇನಿಯಸ್ ಎಕ್ಸಸೈಸ್ನ ಕ್ವಶನ್ ಇದೆ. ಇದು ಕ್ವಶನನ್ನು ಏನಕ್ಕೆ ತೊಗೊಳ್ತಿದ್ದೀನಿ ಅಂದರೆ, ಮೆನಿ ಟೈಮ್ಸ್ ಈ ಕ್ವಶನನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಈ ಕ್ವಶನ್ ಸಾಲ್ವ್ ಮಾಡೋಣ. ಓಕೆನಾ? ನೀವು ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ಶೋ ದ್ಯಾಟ್ ಸೈನ್ ಇನ್ವರ್ಸ್ ಆಫ್ 3/5 ಮೈನಸ್ ಸೈನ್ ಇನ್ವರ್ಸ್ ಆಫ್ 8/17 ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಅಂತ ಇದೆ. ಸೊ ನಾನು ನಿಮಗೆ ಹೇಳಿದ ಫಾರ್ಮುಲಾ ಏನಪ್ಪ ಅಂತಂದರೆ, ನಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಇದ್ರ ಫಾರ್ಮುಲಾ ಗೊತ್ತಿದೆ, ಅಥವಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಇದ್ರ ಫಾರ್ಮುಲಾ ಗೊತ್ತಿದೆ. ಬಟ್ ನಮಗೆ ಸೈನ್ ಇನ್ವರ್ಸ್ ಮೈನಸ್ ಸೈನ್ ಇನ್ವರ್ಸ್ ಫಾರ್ಮುಲಾ ಗೊತ್ತಿಲ್ಲ. ಸೊ ಆವಾಗ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಇನ್ ದೋಸ್ ಕೇಸಸ್ ವಿ ಹ್ಯಾವ್ ಸಮ್ ಡಿಫ್ರೆಂಟ್ ಮೆಥಡ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಕರೆಕ್ಟಾಗಿ ಕೇಳ್ಕೊಂಬಿಡಿ. ಸೊ ದ್ಯಾಟ್ ಒನ್ಸ್ ಇಫ್ ಯು ನೋ ಒನ್ ಕ್ವಶನ್ ಯು ಕ್ಯಾನ್ ಸಾಲ್ವ್ ಆಲ್ ದ ಕ್ವಶನ್ಸ್ ಬೈ ಯುವರ್ ಸೆಲ್ಫ್. ಸೊ ಸ್ಟಾರ್ಟಿಂಗ್ ಏನು ಮಾಡೋಣ ಅಂದರೆ, ಲೆಟ್ ಸೈನ್ ಇನ್ವರ್ಸ್ 3/5 ಅಂದರೆ ಎಕ್ಸ್ ಅಂತ ತಗೊಳ್ಳೋಣ. ಸೊ ಅಲ್ಲಿಗೆ ಏನಾಗುತ್ತೆ ನೋಡಿ, ಸೈನ್ ಎಕ್ಸ್ ಅಂದರೆ 3/5 ಅಂತ ಆಗುತ್ತೆ ಅಲ್ವಾ? ಸೊ ಸೈನ್ ಎಕ್ಸ್ 3/5 ಆದರೆ ಕಾಸ್ ಎಕ್ಸ್ ಏನಾಗುತ್ತೆ ನೋಡಿ, ಬೈ ಯೂಸಿಂಗ್ ಪೈಥಾಗೋರಸ್ ಟ್ರಿಪ್ಲೆಟ್ ಕಾಸ್ ಎಕ್ಸ್ ಏನಾಗಬೇಕು? 4/5 ಅಂತ ಆಗಬೇಕು. ಯಾಕೆ ಹೇಳಿ? ಯಾಕಂದರೆ ನಿಮ್ಗೆ ಗೊತ್ತಿದೆ
ಇದು ಎಕ್ಸ್ ಅಂತ ಆದರೆ ಸೈನ್ ಡೆಫಿನೇಷನ್ ಏನು ಹೇಳಿ, ಅಪೋಸಿಟ್ ಅಪಾನ್ ಹೈಪೋಟ್ನಸ್. ಸೊ ಇದು 3 5 ಇದ್ದರೆ ಇದು 4 ಇರಲೇಬೇಕು ಅಲ್ವಾ, ಪೈಥಾಗೋರಿಯನ್ ಟ್ರಿಪ್ಲೆಟ್ 10th ಸ್ಟ್ಯಾಂಡರ್ಡ್. ಇಲ್ಲಾಂದರೆ ನೀವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ ಕೂಡ ನೀವು ತೊಗೊಳ್ಬಹುದು. ಸೊ ಅಲ್ಲಿಗೆ ನನಗೆ ಗೊತ್ತಾಯಿತು ಕಾಸ್ ಅಂದರೆ 4/5 ಆಯಿತು ಅಲ್ವಾ, ವೆರಿ ಗುಡ್. ಹಾಗೆ ಏನು ಮಾಡೋಣ, ಸೈನ್ ಇನ್ವರ್ಸ್ 8/17 ಈಸ್ ಈಕ್ವಲ್ ಟು ವೈ ಅಂತ ತಗೊಳ್ಳೋಣ. ಸೊ ದಿಸ್ ಗಿವ್ಸ್ ಮೀ ಸೈನ್ ವೈ ಈಸ್ ಈಕ್ವಲ್ ಟು 8/17. ಸೊ ಸೈನ್ ವೈ ಗೊತ್ತಾದರೆ ಕಾಸ್ ವೈ ಏನಾಗುತ್ತೆ ನೋಡಿ. ಸೊ ಇಲ್ಲೇ ಚೇಂಜ್ ಮಾಡ್ತೀನಿ. ಕಾಸ್ ವೈ ಏನಾಗುತ್ತಪ್ಪ ಅಂತಂದರೆ ಸೈನ್ ಅಂದರೆ 8/17. ಸೊ ಪೈಥಾಗೋರಿಯನ್ಸ್ ಟ್ರಿಪ್ಲೆಟ್ ಪ್ರಕಾರ ಇದೇನಾಗುತ್ತಂದರೆ ದಿಸ್ ವಿಲ್ ಬಿ 15, ಇದು 15 ಅಂತಾಗುತ್ತೆ. ನೀವು ಬೇಕಾದರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ ಚೆಕ್ ಮಾಡಬಹುದು. ಸೊ ಅಲ್ಲಿಗೆ ದಿಸ್ ಈಸ್ 15/17. ಕಾರಣ ನನಗೆ ಗೊತ್ತಿದೆ 8, 15 ಆ್ಯಂಡ್ 17 ದೇ ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಸೊ ಆ ಕನ್ಸೆಪ್ಟ್ ಯೂಸ್ ಮಾಡಿ ಮಾಡಿದ್ದೀನಿ ಅಷ್ಟೇ. ಸೊ ನಾನೇನು ಮಾಡಿದೆ, ಐ ಹ್ಯಾವ್ ಟೇಕನ್ ದಿಸ್ ಒನ್ and this one separately. I equated to x and y and I got, now I have sin x, sin y, cos x and cos y. So now I have these 4 terms. Well, I'll use first year's result, which is cos of x minus y. Just a second please. ಫಸ್ಟ್ ಇಯರಲ್ಲಿ ವಿ ಹ್ಯಾಡ್ ಅ ಫಾರ್ಮುಲಾ. ಏನಪ್ಪ ಅಂತಂದರೆ ಒಂದು 6 ಮಾರ್ಕ್ಸ್ ಡೆರಿವೇಷನ್ ಇತ್ತು ನೋಡಿ. ಏನಪ್ಪ ಅಂತಂದರೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಒಂದು ಫಾರ್ಮುಲಾ ಇತ್ತು. ದ ಫಾರ್ಮುಲಾ ಸೇಸ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಅಂತ ಒಂದು 6 ಮಾರ್ಕ್ ಡೆರಿವೇಷನ್ ಮಾಡಿದ್ವಿ. ಸೊ ನೀವು ಕೇಳ್ತೀರಿ ಈ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ನೋಡಿ. ಸೊ ಲೆಟ್ ಮಿ ರೈಟ್ ಕಾಸ್ ಆ್ಯಸ್ ಇಟ್ ಈಸ್, ಎಕ್ಸ್ ಮೈನಸ್ ವೈ ಆ್ಯಸ್ ಇಟ್ ಈಸ್. ನಾವು ಐ ನೋ ಆಲ್ ದ 4 ವ್ಯಾಲ್ಯೂಸ್ ಹಿಯರ್. ಇವೆಲ್ಲ 4 ವ್ಯಾಲ್ಯೂಸ್ ನಂಗೆ ಗೊತ್ತಿದೆ. ಕಾಸ್ ಎಕ್ಸ್ ಅಂದರೆ ಏನಿದೆ ನೋಡಿ, 4/5 ಅಂತಿದೆ. ಕಾಸ್ ವೈ ಅಂದರೆ 15/17 ಪ್ಲಸ್ ಸೈನ್ ಎಕ್ಸ್ ಅಂದರೆ 3/5, ಸೈನ್ ವೈ ಅಂದರೆ 8/17 ಅಲ್ವಾ. ಸೊ ನೋಡಿ ಡಿನಾಮಿನೇಟರ್ ಸೇಮ್ ಇದೆ. ಸೊ ಜಸ್ಟ್ ಮಲ್ಟಿಪ್ಲೈ ಮಾಡಿಬಿಡೋಣ. ದಿಸ್ ವಿಲ್ ಬಿ 85 ಆಗುತ್ತೆ. ಇದು 85, ದಿಸ್ ಇಸ್ 15 4s 60 ಆಗುತ್ತೆ. ಪ್ಲಸ್ ದಿಸ್ ಇಸ್ 24/85 ಆರ್ ಯು ಕ್ಯಾನ್ ಸೇ ಇಟ್ ಆ್ಯಸ್ 84/85 ಅಂತ ಆಗುತ್ತೆ ಅಲ್ವಾ. 84/85 ಅಂತ ಆಗುತ್ತೆ. ಸೊ ನಾವು ವಾಟ್ ಐ ಹ್ಯಾವ್ ಹಿಯರ್ ಈಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 84/85. ಐ ಥಿಂಕ್ ನಾವು ಆನ್ಸರ್ ಸಮೀಪ ಬರ್ತಾ ಇದ್ದೀವಿ ಅಲ್ವಾ. ಸೊ ಈ ಕಾಸ್ ಆ ಕಡೆ ಹೋಗಿಬಿಟ್ರೆ ಏನಾಗುತ್ತೆ ನೋಡಿ, ದಿಸ್ ಇಂಪ್ಲೈಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 84/85. ಐ ಥಿಂಕ್ ನಮಗೆ RHS ಬಂದಿದೆ ಅಲ್ವಾ. ಬಟ್ LHS ಅಲ್ಲಿ ಏನಿತ್ತು ಹೇಳಿ, ಸೈನ್ ಇನ್ವರ್ಸ್ 3/5 ಮೈನಸ್ ಸೈನ್ ಇನ್ವರ್ಸ್ 8/17. ಬಟ್ ನನ್ನ ಹತ್ರ ಎಕ್ಸ್ ಮೈನಸ್ ವೈ ಬಂದಿದೆಯಲ್ಲ. ಬಟ್ ನೀವು ಅಬ್ಸರ್ವ್ ಮಾಡೋದು ಮೈ ಡಿಯರ್ ಫ್ರೆಂಡ್ಸ್, ಎಕ್ಸ್ ಅಂದರೆ ಸೈನ್ ಇನ್ವರ್ಸ್ 3/5 ಇದೆ ಅಲ್ವಾ, ಮೈನಸ್ ವೈ ಅಂದರೆ ಸೈನ್ ಇನ್ವರ್ಸ್ 8/17 ಇದೆ, ವಿಚ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 84/85. ದಿಸ್ ಈಸ್ ದ ವೇ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಹಾಗಿದ್ರೆ ಈ ಕ್ವಶನಲ್ಲಿ ಇಂಪಾರ್ಟೆಂಟ್ ಏನು ಯೂಸ್ ಮಾಡಿದೆ ಅಂದರೆ ನಾನು ಐ ಯೂಸ್ಡ್ ದಿಸ್ ಬೇಸಿಕ್ಸ್ ಫ್ರಮ್ ಫಸ್ಟ್ ಇಯರ್, ದಟ್ ಈಸ್ ಕಾಸ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಜೊತೆಗೆ ಕೊಟ್ಟಿರೋ 2 ಟರ್ಮ್ಸಿಂದ ನಾನು ಸೈನ್ ಎಕ್ಸ್ ಸೈನ್ ವೈ, ಕಾಸ್ ಎಕ್ಸ್ ಕಾಸ್ ವೈ ಇವು 4 ಟರ್ಮನ್ನು ತೊಗೊಂಡಿದ್ದೀನಿ. ಕಾರಣ ಈ ಫಾರ್ಮುಲಾದಲ್ಲಿ 4 ಟರ್ಮ್ಸ್ ಇದೆ. ಸಿಮಿಲರ್ಲಿ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಒಂದು 2-3 ಕ್ವಶನ್ ಸಾಲ್ವ್ ಮಾಡಲಿಕ್ಕಿದೆ. ಅಲ್ಲಿ ಕೂಡ ನಿಮಗೆ ಇದೇ ಥರ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿಚ್ ಐ ಫೆಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್ ವಿಚ್ ವಿಲ್ ಕಮ್ ಫಾರ್ 3 mark. So please pause the video and note it down. Well, dear friends, I think I have covered almost all the important questions from the exercise of NCERT textbook. ಇದೇ ಥರ ಸಿಮಿಲರ್ ಕ್ವಶನ್ಸ್ ನಿಮಗೆ NCERT ಟೆಕ್ಸ್ಟ್ಬುಕ್ಕಲ್ಲಿ ಕ್ವಶನ್ಸ್ ಸಿಗ್ತವೆ. ಯು ಹ್ಯಾವ್ ಟು ಸಾಲ್ವ್ ದೆಮ್ ಆ್ಯಂಡ್ ಟ್ರೈ ಟು ಗೆಟ್ ದ ಆನ್ಸರ್ಸ್. ಆ್ಯಂಡ್ ಇಫ್ ಯು ಫೈಂಡ್ ಎನಿ ಡಿಫಿಕಲ್ಟೀಸ್ ಯು ಕ್ಯಾನ್ ಆಲ್ವೇಸ್ ಕಮೆಂಟ್
in the comment box so that I can reply to your comments. And if you have any extra questions or if you need any extra questions, you can contact me anytime so that we can solve more and more questions to get confidence on this one, because the same inverse trigonometry chapter will be used in differentiation as well as in integration. ಟು ಸಿಂಪ್ಲಿಫೈ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿ, ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಯು ನೀಡ್ ಟು ಮಾಸ್ಟರ್ ದ ಫಾರ್ಮುಲಾಸ್ ಅಷ್ಟೇ. ಯಾಕಂದರೆ ನಾನು ಸುಮಾರು ಫಸ್ಟ್ ಇಯರ್ ಫಾರ್ಮುಲಾಸನ್ನು ಯೂಸ್ ಮಾಡಿದ್ದೀನಿ. ಸೊ ಈ ಚಾಪ್ಟರ್ ಈಸ್ ಬೇಸಿಕಲಿ ಆಫ್ ರಿಮೆಂಬರಿಂಗ್ ದ ಫಾರ್ಮುಲಾಸ್. ಸೊ ಸಮ್ಹೌ ಟ್ರೈ ಟು ರಿಮೆಂಬರ್ ದ ಫಾರ್ಮುಲಾಸ್ ಆ್ಯಂಡ್ ಟ್ರೈ ಟು ಸಾಲ್ವ್ more and more question, so that it will be easy for you. So we will meet in the next video with a very brand new chapter. Till then, take care. Bye.